ಕೋಳಿ ವಿಚಾರಕ್ಕೆ ಯಾರಾದ್ರೂ ಗಲಾಟೆ ಮಾಡ್ತಾರಾ ಅಂತ ನಿಮ್ಗೊಂದು ಪ್ರಶ್ನೆ ಹುಟ್ಟಬಹುದು. ಆದ್ರೆ ಕೋಳಿ ಮನೆ ಮುಂದೆ ಬಂದು ಗಲೀಜ್ ಮಾಡುತ್ತೆ ಅನ್ನೋ ವಿಚಾರಕ್ಕೆ ಇಲ್ಲಿ ಮಹಾ ಹೈಡ್ರಾಮವೇ ನಡೆದು ಹೋಗಿದೆ. ಕೋಳಿ ವಿಚಾರಕ್ಕೆ ಶುರುವಾದ ಗಲಾಟೆ ಮನಸೋ ಇಚ್ಛೆ ಹಲ್ಲೆಗೆ ಮುಂದಾಗುವಂತೆ ಮಾಡಿದೆ. ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಮನಸೋ ಇಚ್ಛೆ ಹಲ್ಲೆ ಮಾಡಿದೆ ಗ್ಯಾಂಗ್ ಒಂದು. ಹೌದು, ಗ್ರಾಮದಲ್ಲಿ ಕೋಳಿ ವಿಚಾರದಲ್ಲಿ ಶುರುವಾದ ಗಲಾಟೆ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. ಮಮತಾ ದಾಳಪ್ಪ ದಂಪತಿ ಕೋಳಿಗಳನ್ನ ಮನೆಯಲ್ಲಿ ಸಾಕ್ತಾ ಇದ್ರು. ನೆರೆಮನೆಯ ಅಶ್ವತ್ಥಪ್ಪ ಮನೆ ಮುಂದೆ ಇದೇ ಕೋಳಿಗಳು ಹೋಗಿ ಗಲೀಜು ಮಾಡಿತಂತೆ. ಈ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿ ಪರಸ್ಪರ ಹೊಡೆದಾಟ ನಡೆದಿದೆ. ಘಟನೆಯಲ್ಲಿ ಗಾಯಗೊಂಡಿದ್ದ ದಾಳಪ್ಪ ಹಾಗೂ ರವಿ ಗಾಯಾಳುಗಳನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಆಸ್ಪತ್ರೆಗೂ ನುಗ್ಗಿದ್ದ ಅಶ್ವತ್ಥಪ್ಪ ಅಂಡ್ ಗ್ಯಾಂಗ್ ರವಿ ಹಾಗೂ ಮಮತಾ ಮೇಲೆ ಹಲ್ಲೆ ಮಾಡಿದೆ. ಹಲ್ಲೆಯಿಂದ ವಿಚಲಿತರಾದ ನೆರೆಹೊರೆಯ ರೋಗಿಗಳು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಾಲ ಆಸ್ಪತ್ರೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ಇಂಥದ್ದೊಂದು ದೊಡ್ಡ ಹೈಡ್ರಾಮಾ ನಡೆದಿದ್ದು, ಗೌರಿಬಿದನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಏನಾಯ್ತಣ್ಣ? ಯಾವ ಊರು? ತಿಪ್ಪಗಾನಹಳ್ಳಿ. ನಮ್ಮ ಹೆಸರು ದಾಳಪ್ಪ. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸ ಹಿಂದೆ ಕಲ್ಲುಗಳಾಗ್ತಿದ್ದು. ಏನೋ ಇರಮ್ಮ, ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ ಡೈಲಿ ಇದೇ ಮಾಡ್ತೀರಾ, ಮಗನ ಕರೆಸ್ಬಿಟ್ಟು ನೀವು ಮಾಡ್ತೀನಿ, ಏನೋ ನಮ್ಮನ್ನ ಮೇಲೇ ದೌರ್ಜನ್ಯ ಮಾಡ್ತೀನಿ, ನನ್ನ ಮಕ್ಳು ಕರೆಸ್ಬಿಟ್ಟು ಇರು ನೀವು ಮಾಡಿಸ್ತೀನಿ, ಏನು ನಮ್ಮ ಮೇಲೇ ಬರ್ತೀವಿ, ನನ್ನ ಮೇಲೆ ಬರೋ ಅಷ್ಟೊತ್ತು ನಿಮಗೆ ಕುಮ್ಮಕ್ಕೆ ಬಂತೇನೋ ಅಂತ ಹೇಳಿಬಿಟ್ಟು ಏಕಾಏಕಿ ಮಕ್ಕಳು ಕರೆಸ್ಬಿಟ್ಟು ನಮಗೆ ಅಲ್ಲೇ ಮಾಡೋರೆ. ನಮ್ಮ ಮಿಸ್ಸಸ್ಗೆ ಅಲ್ಲೇ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ ಅಶ್ವತ್ಥಪ್ಪ ವೆಂಕಟೇಶ್ವಮ್ಮ 3 ಸೇರಿಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ಕೆಳಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರೆ ನನ್ನ ಅಣ್ಣನ ಮಗ ರವಿ ಅಂತ. ಅವನು ಹೋಗಿ ಹೋಗಿ ನಂದ, ನಾಗಮಣಿ, ವೆಂಕಟೇಶ್ವಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮನ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾಯಿಲ್ಲ. ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿಟ್ಬಿಟ್ಟಾನೆ. ನಮ್ಮ ಮಿಸ್ಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ ನಮ್ಮ ಮಿಸ್ಸಸ್ಗೂ ನೋಡು ಎಲ್ಲ ಫುಲ್ ಎಲ್ಲ ಪ್ಯಾಚ್ ಆಗಿಬಿಟ್ಟಿದೆ. ಎಲ್ಲ ಹೊಡೆದ್ಬಿಟ್ಟಾರೆ, ಇದೆಲ್ಲ ಹೋಗ್ಬಿಟ್ಟಿದೆ. ತಲೆ ಮೆದುಳಿಗೆಲ್ಲ ಏಟ್ ಬಿದ್ದಿದೆ, ಹಂಗೆ ಹೊಡೆದವ್ರೆ. ಏನನ್ನ ದಯಮಾಡಿ ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಅಣ್ಣನ ಮಗ ರವಿ ಅಂತ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಏಕೈಕಿ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿ ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಇದ್ದಾರೆ. ಏನಪ್ಪ ಅಂತ ಇದ್ರು ಬಂದು ಏಕೈಕಿ ಎಲ್ಲರೂ ರೌಡಿಗಳು ಬಂದುಬಿಟ್ಟು ನಾಗಮಣಿ ಮಗ ನಂದ, ವೆಂಕಟೇಶ್ವಮ್ಮ ಏಕೈಕಿ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಕಾಲ ಕೆಳಗೆ ತುಳಿದು ಅವನಿಗೆಲ್ಲ ಎದೆಯೆಲ್ಲ ಫುಲ್ಲು ಪ್ಯಾಚರ್ ಆಗಿಬಿಟ್ಟಿದೆ. ಎದೆಯೆಲ್ಲ ಫುಲ್ ನೋವು ಬಂದುಬಿಟ್ಟಿದೆ. ಕೈಗಳೆಲ್ಲ ಇದು ಆಗಿಬಿಟ್ಟಿದೆ. ಏನೇ ಮಾಡಿ ನಮಗೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸು ಸಿಬ್ಬಂದಿಯವರು ಬೇಡ್ಕೊತೀವಿ, ನಮಗೆ ನ್ಯಾಯ ಸಿಗಬೇಕು. ಡೈಲಿ ಇದೆ ಅವ್ರದ್ದು, ಊರಲ್ಲಿ ಫುಲ್ಲು ರೌಡಿ ಜಮ ಅವ್ರದ್ದು. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಮಗೆ ದಯವಿಟ್ಟು ನ್ಯಾಯ ಕೊಡಿಸ್ರಿ, ನಮಗೆ ದಯವಿಟ್ಟು ಕೊಡಿಸ್ರಿ ಸರ್. ಪೊಲೀಸ್ ಸ್ಟೇಷನ್ಗೆ ಸುಮಾರು ಕಂಪ್ಲೇಂಟ್ಗಳಿದ್ದಾರೆ ಸರ್. ಬೇಕಾದ್ರೆ ನೀವೇ ಹೋಗಿ ವಿಚಾರಿಸ್ಕೊಳ್ಳಿ ಎಷ್ಟು ಕಂಪ್ಲೇಂಟ್ ಇದ್ದಾವೆ ಅಂತ ಕಿರಾತಿಗಳವರು ಹಿಂದೆ ಮುಂದೆ ನೋಡಲ್ಲ. ಏಕಾಏಕಿ ಬಂದು ಬಾರಿಸ್ತಾ ಇರೋದೆ. ದೊಣ್ಣೆ ಡ್ರ್ಯಾಗನ್ನು ರಾಡಿಗಳು ತಗೊಂಡು ಹಾಕ್ತಾ ಇರೋದೆ. ಏನೋ ಬರಲಿ ಹಿಂದೆ ಮುಂದೆ ಏನೂ ನೋಡಲ್ಲ ಸರ್ ಅಂತ ಕಿರಾತಕರವರು. ಎಲ್ಲ ಅವ್ರ ಅಮ್ಮನೇ ಮಾಡಿಸೋದು ಸರ್. ಬರೀ ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಯ್ತಾ? ಹೌದು ಸರ್, ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಸರ್. ನಾನು ಹೇಳಿದ್ದೀನಿ, ಅಮ್ಮ 2-3 ದಿನ ಏನೋ ಬಿಟ್ಟು ಮಾಡಿಸ್ತಾ ಇದ್ದೀನಿ, ಒಳಗಡೆ ಬಂದು ಹಾಕ್ಸ್ಕೊತೀನಿ ಅಂದರೂ ಕೇಳಿಲ್ಲ. ಏಮ್ಮ నాకైనా వస్తాయమ్రా నువ్వు? నాకైనా వస్తామరా? పిలిపిస్తాను, బిడ్డలతో నా మగని పిలిపిస్తాను, నాకే పిలిపిస్తాను ಅಂದ್ಬಿಟ್ಟು ಏಕಾಏಕಿ ಬಂದು ರಾಡು ಮಚ್ಚು ಬಂದು ರಾತ್ರಿ ಏಕಾಏಕಿ ಅಲ್ಲೇ ಮಾಡಿರೋದು ಸರ್. ನಿಮ್ಮ ಸಂಬಂಧಿಕರಾಗಬೇಕಾ? ಜಮೀನು ಗಲಾಟೆ ಇಲ್ಲ ಸೈಟ್ ಗಲಾಟೆ ಏನಾನ ಇದೆಯಾ? ಇಲ್ಲ ಸರ್, ನಮ್ಮದು ಜಮೀನಿನ ಸಂಬಂಧ ಏನಿಲ್ಲ ಸರ್. ಪಕ್ಕದ ಮನೆಯವರಷ್ಟೇ. ನಮಗೆ ಏನು ಅವ್ರದ್ದು ನನ್ನ ಸಮಯ ಕೋಳಿ ವಿಷಯಕ್ಕೆ ಬಂದು ಈ ಥರ ಅವರು ಡೈಲಿ ಕಣಿಕೆ ಅಮ್ಮ ಮಕ್ಕಳನ್ನ ತಂದೆನ ಬಿಡ್ತಾರೆ ಹೊಡೆಯೋಕ್ಕೆ. ಡೈಲಿ ಆಟ ಬಂದು ಅಡ್ಡ ಹಾಕೋದು, ಹೋಗೋ ಬರೋರಿಗೆಲ್ಲ ತೊಂದರೆ ಮಾಡೋದು ನಮ್ಮ ಮನೆ ಮುಂದೆ.
ನೀರು ಬಿಡೋದು ನಮ್ಮ ಮನೆ ಮುಂದೆ ಅದೇ ಕೆಲಸವಾಗಿ ಹಿಂಗೆ ಮಾಡ್ತಾರೆ ಸರ್. ನಮಗೇನೇ ಮಾಡಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ಕೇಳ್ಕೊತೀವಿ. ನಮ್ಮಂಥ ಅಮಾಯಕರಿಗೆ ನ್ಯಾಯ ಒದಗಿಸ್ಕೊಡ್ರಿ. ಬೇಕಾದರೆ ಊರಲ್ಲಿ ಎಲ್ಲ ಬಂದು ಎನ್ಕ್ವೈರಿ ಮಾಡಿ ನಾವು ಎಂಥವ್ರು ಅವ್ರೆಂಥವ್ರು ಅಂತ ಕೇಳಿ ನ್ಯಾಯ ಕೊಡಿಸಿದ್ವಿ ನಮಗೆ. ಅವ್ರು ಎಷ್ಟು ಜನ ಇದ್ದರು ಗಲಾಟೆ ಆದಾಗ? ಸರ್ ಅವರು 4 ಜನ ಇದ್ದೀವಿ ಸರ್. ನೀವು ಎಷ್ಟು ಜನ ಇರೋದು ಮನೆಯಲ್ಲಿ? ಇಬ್ಬರೇ ಸರ್, ಏಕೈಕ ಇಬ್ಬರೇ ಇರೋದು. ನಾವು ಗಂಡ ಹೆಂಡತಿ ಇಬ್ಬರೇ ಸರ್ ಇರೋದು. ನಮಗೆ ಮನೆಗೆ ಹೋಗೋಕ್ಕೂ ಭಯ ಸರ್. ಹೇಳ್ತಾನೆ ಅವನು, ತಲೆ ತಗೊಂಡು ಹೋಗ್ತೀನಿ ನನ್ನ ಮಗನ, ಎಲ್ಲಿ ಸಿಕ್ಕು ನಂದವನು, ನೀನೆಲ್ಲ ಸಿಕ್ಕು ನನ್ನ ಮಗನೇ, ನಿನ್ನ ತಲೆ ತೊಗೊಂಡು ಹೋಗ್ತೀನಿ, ನನ್ನ ಮಗನ ಹೆಂಗೆ ಬರ್ತೀವಪ್ಪ ಮನೆಗೆ ನೋಡ್ತೀವಿ ಅಂತ ಭಯ ಇಕ್ತಾನೆ ಸರ್. ನಮಗೆ ಜೀವ ಬೆದರಿಕೆ ಆಗ್ತಾಯಿದ್ದಾನೆ ಸರ್. ನಮ್ಗೆ ಏನೇ ಮಾಡಿ ನಮಗೆ ನ್ಯಾಯ ಸಿಗ್ಬೇಕು ಸರ್. ಮನೆಗೆ ಹೋಗೋಕ್ಕೆ ಬಿಡೋಲ್ಲ ಸರ್. ದೊಣ್ಣೆಗಳು ಮುಚ್ಚಲು ತಗೊಂಡು ಬರ್ತಾರೆ, ಗಾಡಿಗಳು ತೊಗೊಂಡು ಬರ್ತಾರೆ. ಇರೋದಿಬ್ಬರೇ ಮನೆ ಮುಂದೆನೇ ಬರ್ತಾರೆ ಸರ್. ಅವರು ಮನೆ ಬಂದು ಬಾಗಿಲು ಹೊಡಿತಾರೆ. ಫುಲ್ಲಾಗೆ ಎಣ್ಣೆ ಹಾಕ್ಕೊಂಡು ಬಂದು ಫುಲ್ಲು ಗಲಾಟೆ ಸರ್. ಡೈಲಿ ಅದೇ, ನಾವು ಇರೋದಿಬ್ಬರೇ ಸರ್. ನಮ್ಗೆ ಭಯ ಆಗ್ತಿದೆ. ಅವ್ರು ಬಂದು ಏಕಾಏಕ ಬಂದು ಏನು ಮಾಡಿದ್ರು ನಮ್ಗೆ ಅಲ್ಲಿ ನೋಡಿದ್ರಲ್ಲ ಸರ್. ಅಲ್ಲಿ ಏನಾಗಿದೆ ಅಕ್ಕ ನಿಮಗೆ? ಮನೆ ಮುಂದೆ ಅವ್ರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಹಿಡಿದು ದೊಣ್ಣೆ ತೊಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಆಗಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲೇ ನಾನು ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂಥದ್ದೇನೂ ಇರಲಿಲ್ಲ? ಏನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರ್ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದು ಹಂಗೆ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಲಿ, ತಲೆ ತಗೊಂಡೇ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೇ ಹೋಗೋದು ಅಂತ ಹೇಳೋದು. ನಾವಿಬ್ಬರೇ ಇರೋದು, ನಮ್ಗೆ ಸ್ವಲ್ಪ ರಕ್ಷಣೆ ಬೇಕು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.